ಅಷ್ಟೇ. ಇನ್ನು ನನ್ನ ಪ್ರೀತಿ ಎಲ್ಲನೂ ಮುಗ್ದೋಯ್ತು. ಇನ್ನೇನಿದ್ರು ನನ್ನ ಜೀವನನ ಎಲ್ಲ ಹಿಂಗೆ ಕಳಿಬೇಕಿನ್ನ. ನಾನು ಇಷ್ಟಪಟ್ಟಿದ್ದು ಹುಡ್ಗನೂ ಅಷ್ಟೇ. ಇನ್ನು ದೂರ ಆದಂಗೆ ಏನಿಯ ನಮ್ಮಮ್ಮ ಫೋನ್ ಗೀನ್ ಎಲ್ಲ ಕಿತ್ಕೊಂಬಿಟ್ಟು ನೀಟಾಗಿ ಎತ್ತಿಕ್ಕೊಂಬಿಟ್ಟೈತೆ. ಯಾವನ ಕಿತ್ತೋಗಿರೋನು ಕೊಟ್ಬಿಟ್ಟು ಮದುವೆ ಮಾಡ್ತದೆ. ನಾನು ಹಂಗೆ ಮದುವೆ ಮಾಡ್ಕೊಂಬಿಟ್ಟು ಸುಮ್ಮನಾಗಬೇಕು ಅಷ್ಟೇ. ನನಗಿನ್ನ ಯಾವ ಜೀವನನೂ ಇಲ್ಲ. ಅದಕ್ಕೆ ಪಿರುತಿನೇ ಮಾಡಬಾರ್ದಾಗಿತ್ತು. ಯಾಕಾದರೂ ಪಿರುತಿ ಮಾಡಿದ್ನು ಅಂತ ಅನ್ನಿಸ್ತಾ ಇದ್ದು ನನಗಂತೂ. ಥೂ, ಮಾಡಬಾರ್ದಾಗಿತ್ತು ನಾನಂತೂ ಈ ಪಿರುತಿ ಗಿರುತಿ ಎಲ್ಲನೂ. ನಮ್ಮ ಹೊತ್ತಿಗೆ ಸಹಾಯ ಮಾಡ್ತದೆ ಅಂತ ಎಷ್ಟು ಆಸೆಗಿದ್ದೆ ನಾನಂತೂ. ಆದರೆ ಎಲ್ಲ ಮಣ್ಪಾಲಾಗೋಯ್ತು. ನಮ್ಮ ಹೊತ್ತಿಗೆ ನನ್ನೇ ಬಡಿದ್ಬಿಟ್ಟು ಕಳಿಸ್ಬಿಡ್ತು. ಇನ್ನು ಅಷ್ಟೇ ಬಿಡು, ನಮ್ಮ ಹೊತ್ತಿಗೆನೂ ಸಹಾಯ ಮಾಡಲಿಲ್ಲ ಅಂದರೆ ನಿಮ್ಮ ಗಂಗಾ ಅತ್ತಿಗೆ ಕೈಲಿ ಆ ಹೊತ್ತಿಗೆ ಕೈಲೂ ಏನೂ ಆಗೋಕ್ಕಿಲ್ಲ. ಇನ್ನು ಅಷ್ಟೇ ನೆನೆಯ, ಏನು ಪ್ರಯೋಜನವೇ ಇಲ್ಲ. ಮನೆ ಬಿಟ್ಟು ಹೋಗೋ ಅಷ್ಟು ಧೈರ್ಯನೂ ನನಗಿಲ್ಲ. ಎಲ್ಲರೂ ಎದುರಾಕೊಂಡು ಎಲ್ಲಿಂದ ಹೋಗಲಿ, ಬೇಡ ಬಿಡು, ಹಿಂಗೆ ಇದ್ಬಿಡೋಣ. ಅಯ್ಯಯ್ಯಯ್ಯಯ್ಯಯ್ಯ, ಇದೇನು ಗಂಗಾ ಕಾವೇರಿ ಎರಡೂ ಕಣ್ಣಾಗೇನೇ ಬತ್ತಾಯ್ತು ನಿನ್ನ ಕಣ್ಣಾಗೇನೇನಿಯ? ಅತ್ತಿಗೆ ನನ್ನ ಕ್ಷಮಿಸ್ಬಿಡ್ರಿ. ನೀವು ಓದಕ್ಕೆ ಅಂತ ಕಳಿಸಿದ್ರಿ, ಆದರೆ ನಾನೇನೇನಿಯ ಅದನ್ನು ಏನೋ ಮಾಡೋಕೆ ಹೋಗ್ಬಿಟ್ಟು ಪಿರುತಿ ಅಂತ ಹೇಳ್ಬಿಟ್ಟು ಹಾಳು ಮಾಡ್ಕೊಂಬಿಟ್ಟೆ. ಅದಕ್ಕೆ ನಾನು ಪಿರುತಿ ಅಂತ ಹೇಳ್ಬಿಟ್ಟು ಎಲ್ಲ ಎಜುಕೇಷನ್ ಏನು ಕೆಡಿಸ್ಕೊಂಡಿಲ್ಲ. ಇಡೀ ಸ್ಕೂಲ್ಗೇನಿಯ ನಾನೇನಿಯ ರ್ಯಾಂಕೂ. ಆದರೆ ಹುಡುಗನ ಮಾತ್ರ ಇಷ್ಟಪಟ್ಬಿಟ್ಟೆ ಅಷ್ಟೇ. ಅಲ್ಲ, ಅವನನ್ನು ಇಷ್ಟು ಬೇಗ ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಏನೂ ಇರಲಿಲ್ಲ. ಇಬ್ಬರು ಜೊತೆಯಾಗಿ ಓದಿ ಜೊತೆಯಾಗೇನಿಯ ಚೆನ್ನಾಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ ಈ ಬಂಗಾರಮ್ಮ ಚಿಕ್ಕಮ್ಮ ಅವಳಲ್ಲ, ಅವಳ ಮಗಳಿಗೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟಿರೋ ಹುಡುಗನೇನಿಯ ಅದು ಹೆಂಗೆ ಹುಡುಕಿದ್ಲ ಏನೋ ಗೊತ್ತಿಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗನೇನಿಯ ಬೇಕಂತ ಹೋಗಿ ಮಗಳ ಜೊತೆ ಮದುವೆಯ ಸೆಟ್ ಮಾಡಿಸ್ಬಿಟ್ಟಿರೋದು. ಬದಕ ನನಗನ್ನಿಸ್ದಂಗೆ ಹುಡುಗ ಶ್ರೀಮಂತ ಅಂತ ಅನ್ನಿಸ್ತದೆ ಅಲ್ವೇನೆ ಶಶಿ? ಹುಡುಗ ಶ್ರೀಮಂತ. ಅದಕ್ಕೇನಾದ್ರೂ ಈ ಚಿಕ್ಕಮ್ಮ ಮದುವೆಯ ಸೆಟ್ಗಿಟ್ ಮಾಡಿಸಿದ್ಲೋ ಏನೋ ಗೊತ್ತಿಲ್ಲ. ಏನೋ ನೀನು ಇಷ್ಟಪಟ್ಟಿರೋ ಹುಡುಗನ ಜೊತೆನೇ ಆ ಬಂಗಾರಮ್ಮನೂ ಹೆಂಗೆ ಮದುವೆಯ ಸೆಟ್ ಮಾಡೋಕ್ಕಾಯ್ತದೆ? ಸಾವುಕಾರ ಇರ್ಬೋದು, ಆದರೆ ನೀನು ಹೇಳಿದ್ದ ಲವ್ ವಿಚಾರ ಏನಾದ್ರೂ? ಇಲ್ಲ ಪದಕ, ನಾನು ಹೇಳಿರಲಿಲ್ಲ. ಆದರೆ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆನೇನಿಯ ಹೋಗಿ ಮಾತಾಡಿ ಮದುವೆ ಸೆಟ್ ಮಾಡ್ಕೊಂಡು ಹೆಂಗೆ ಬಂದರೂ ಗೊತ್ತಿಲ್ಲ ನನಗಂತೂ. ಹುಡುಗ ಚೆನ್ನಾಗವನೇ, ಒಳ್ಳೆ ಹುಡುಗ. ಅದಕ್ಕೇನೇನಿಯ ಅವ್ರೇನಾದರೂ ಹಿಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ನಾನು ಇನ್ನೇನು ಮಾಡೋಕ್ಕಾಗಿಲ್ಲ. ಹೊತ್ತಿಗೆ ನಿಮ್ಮ ಮಾತು ನಾನು ಮೀರೋದಿಲ್ಲ. ಇನ್ನು ನೀವು ಯಾವ ಹುಡುಗನ ತೋರಿಸ್ತೀರೋ ಅದೇ ಹುಡುಗನೇನಿಯ ನಾನು ಮದುವೆ ಮಾಡ್ಕೊತೀನಿ, ಸರಿನಾ? ಗಂಗಾ, ಇಲ್ಲೇನೋ ಮಿಸ್ ಹೊಡಿತಾ ಇದ್ದಂಗೆ ಐತಲ್ಲ. ನನಗೇನೋ ಮಿಸ್ ಹೊಡಿತೈತೆ ಅನ್ನಿಸ್ತದೆ. ಈ ಬಂಗಾರಮ್ಮ ನಾನು ಅದನ್ನ ಇಷ್ಟಪಡ್ತಿರೋ ಹುಡುಗನೇನಿಯ ಅದು ಯಾಕೆ ಮದುವೆ ಮಾಡ್ಸಕ್ಕೆ ಮಗಳಿಗೆ ಅಂತ ಒಪ್ಕೊಂಡ್ಲು? ಅವ್ರಿಗೆಲ್ಲ ಗೊತ್ತಿದ್ದೇನೇನಿಯ ಮಾಡ್ತಾವ್ರೆ ಅಂತ ನನಗನ್ನಿಸ್ತದೆ. ಇಲ್ಲ ಕೋಇನ್ಸಿಡೆನ್ಸೂ ಆಗಿರ್ಬೋದೇನೋ ಅಲ್ವಾ? ಹುಡುಗ ಅವನ ಬಗ್ಗೆ ವಿಚಾರ ಮಾಡ್ದೆ ನೀನು? ಅಕ್ಕ, ನಾನೇನಿಯ ವಿಚಾರ ಮಾಡಿ ನೋಡಿದ್ದೀನಿ. ಹುಡುಗ ಅಂತೂ ತುಂಬ ನೆನೆಯ ಒಳ್ಳೆಯವನಂತೆ. ಒಂದು ಕೆಟ್ಟ ಹ್ಯಾಬಿಟ್ಸ್ ಇಲ್ವಂತೆ, ಏನೂ ಇಲ್ವಂತೆ. ನಾನು ಅದೇ ಊರಾಗೇನಿಯ ನಮ್ಮ ಸಂಬಂಧಿಕರೊಬ್ರವ್ರೆ, ಅವ್ರಿಗೇನಿಯ ಫೋನ್ ಮಾಡಿ ಆ ಹುಡುಗನ ಬಗ್ಗೆ ಎಲ್ಲ ವಿಚಾರ ಮಾಡಿ ನೋಡಿದೆ. ಹುಡುಗ ಭಾಳ ಒಳ್ಳೆಯವನಂತೆ, ತುಂಬ ಒಳ್ಳೆಯವನು. ಒಂದು ಕೆಟ್ಟ ಹ್ಯಾಬಿಟ್ಸು ಏನೂ ಇಲ್ವಂತೆ. ತುಂಬ ಅಂದರೆ ತುಂಬ ಒಳ್ಳೆ ಹುಡುಗನಂತೆ. ನಾನು ಎಲ್ಲ ಕಡೆ ವಿಚಾರ ಮಾಡಿ ನೋಡಿದೆ. ಹುಡುಗನೂ ನೋಡೋಕೆ ಚೆನ್ನಾಗವನೇ, ಓದ್ತಾವನೆ. ಅದೇ ನಿಮ್ಮ ಅತ್ತೆ ಯಾವುದೋ ಹುಡುಗನ ನೋಡಿದ್ದೀನಿ ಅಂತ ಹೇಳ್ತಿತ್ತಲ್ಲ, ಅದು ಯಾವ ಹುಡುಗ ಏನು ಅಂತ ನನಗಂತೂ ಗೊತ್ತಿಲ್ಲ. ಅದೆಲ್ಲ ಬಿಡು, ನಮ್ಮ ಯಜಮಾನ್ರು ಕೇಳಿದ್ರೆ ನಮ್ಮ ಯಜಮಾನ್ರು ಹೇಳ್ತಾರೆ ಹುಡುಗ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು. ಈ ಹುಡುಗ ಅಷ್ಟೊಂದೆಲ್ಲ ಒಳ್ಳೆಯವನು ಅಂತ ಆದಮೇಲೆ ಅದಕ್ಕೇನೆ ಈ ಬಂಗಾರಮ್ಮ ಏನಾದ್ರೂ ಸ್ಕೆಚ್ ಹಾಕೋಳ ಅಂತ ಹೇಳಿ ನೋಡೋಣ ಬಿಡು, ನಿಧಾನ ಗೊತ್ತಾಯ್ತದೆ. ಅದಕ್ಕೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾವ ಹುಡುಗನ ತೋರಿಸ್ತಿರೋ ಅದೇ ಹುಡುಗನೇನೇ ಮದುವೆ ಮಾಡ್ಕೊತೀನಿ ನಾನಂತೂ. ನೀವು ಓದೋಕ್ಕೆ ಅಂತ ಕಳಿಸಿದ್ರಲ್ಲ, ಆ ಓದಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ. ಫಸ್ಟ್ ರ್ಯಾಂಕ್ ಏನೇ ಬಂದಿದ್ದೀನಿ. ಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲಿಗೆ ಫೋನ್ ಮಾಡ್ಬಿಟ್ಟು ನೀವೇನೇ ವಿಚಾರ ಮಾಡಿ, ಓದೋ ವಿಷಯದಾಗೆ ಅಟೆಂಡೆನ್ಸ್ ವಿಷಯದಾಗೆ ಯಾವತ್ತೂ ನಾನು ಕಮ್ಮಿ ಮಾಡಿಲ್ಲ. ಎಲ್ಲ ಚಂದಕ್ಕೆ ಓದಿದ್ದೀನಿ. ಆದರೆ ಅಲ್ಲಿ ಒಂದು ತಪ್ಪು ಮಾಡಿದ್ದು ಅಂದರೆ ಲವ್ ಮಾಡಿದ್ದು ಅಷ್ಟೇನಿಯ. ನೀವು ಕೊಟ್ಟಿರೋ ದುಡ್ಡುಗೆ ತಕ್ಕನಂಗೆ ನಾನು ಓದಿದ್ದೀನಿ, ಅದಕ್ಕೂ ಚೆನ್ನಾಗಿ ಏನಿಯ ಓದಿದ್ದೀನಿ. ನಾನು ಯಾವತ್ತೂ ನಿಮ್ಗೆ ಕೊಟ್ಟಿರೋ ಮಾತು ತಪ್ಪೇ ಉಳಿಸ್ಕೊಂಡಿದ್ದೀನಿ. ದಯವಿಟ್ಟು ನೀವೇನೇನಿಯ ನೀನೇನು ಕೇಳಲ್ಲ, ಆ ಹುಡುಗನ ಲವ್ ಗಿವ್ ಅಂತಲೂ ಕೇಳಲ್ಲ. ಇನ್ನು ಯಾವ ಹುಡುಗನ ತೋರಿಸಿದ್ರೆ ಅದೇ ಹುಡುಗನೇ ಮದುವೆ ಮಾಡ್ಕೊತೀನಿ. ನೀನು ನೋಡಿದ್ರೆ ಶಾನೆ ಬೇಜಾರಾಯ್ತಾಯ್ತು ನನಗಂತೂ. ಈ ಬಂಗಾರಮ್ಮ ಬೇಕಂತ ಮಾಡವಳ ಬೇಡ ಅಂತ ಮಾಡವಳ ಬೇಡ ನೋಡಮ್ಮಿ. ನೀನು ಹುಡುಗನ ನಂಬರ್ನ ಕೊಡು, ನಾನು ಹುಡುಗನ್ನ ಮೀಟ್ ಮಾಡ್ಬಿಟ್ಟು ಮಾತಾಡ್ತೀನಿ ಒಂದು ಕಿತ ಕುಂತ್ಕೊಂಡು. ಯಾಕಂದರೆ ಮಧ್ಯ ದಾರಿನಾಗೇನಿ ಕೈಗೆ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರೆ ಯಾಕೆ ಬೇಕು ಹೇಳು ಅಂತ ನನ್ನ ಮಕ್ಕಳು ಇರ್ತಾರೆ, ನಂಬಕಾಯ್ತದೆ. ಅದಕ್ಕೆ ನೀನು ಒಂದು ಕಿತ ಹುಡುಗನ ನಂಬರ್ ಕೊಡು, ನಾನೇ ಫೋನ್ ಹಾಕ್ಬಿಟ್ಟು ಹುಡುಗನ ತಾಗ ಮಾತಾಡಿ ನಾನು ಗಂಗಾ ಇಬ್ಬರು ಹೋಗಿ ಮಾತಾಡ್ಕೊಂಬಿಟ್ಟು ಓದ್ತೀವಿ. ಹುಡುಗ ನಮ್ಮಿಬ್ರಿಗೂ ಇಷ್ಟ ಆದರೆ ಮುಂದುವರಿಯೋಣ. ಅದಕ್ಕೆ ಹಂಗಾರೆ ನೀವು ನನಗೆ ಸಹಾಯ ಮಾಡ್ತೀರಾ? ನಮ್ಮ ಪ್ರೀತಿನ ಉಳಿಸ್ತೀರಾ? ನಿಜ ಹೇಳಿ. ನಾನು ಈಗಲೇ ಎಲ್ಲ ಮಾತು ಕೊಡೋಕ್ಕಿಲ್ಲ. ನಾನು ಏನು ಗೊತ್ತಾ,
ನಿಮ್ಮ ಅಮ್ಮ ನೋಡಿರೋ ಹುಡುಗನು ನೋಡ್ತೀನಿ, ಈ ಹುಡುಗನು ನೋಡಿ ಅಳದು ತೂಗಿ ನೋಡ್ತೀನಿ. ಇಬ್ರಾಗ ಯಾರು ಉತ್ತಮ ಅಂತ ಅನ್ನಿಸ್ತೈತೋ ಅವ್ರಿಗೆ ಏನಿಯ ಕೊಟ್ಟು ಮದುವೆ ಮಾಡ್ತೀನಿ ನಾನು. ಸರಿನಾ? ನಿಮ್ಮ ಅಮ್ಮ ತೋರ್ಸ ಹುಡುಗನೇನಿಯ ಈ ಹುಡುಗಂಗಿನ ಉತ್ತಮ ಇರ್ಬೋದೇನೋ, ಯಾರಿಗೆ ಗೊತ್ತು. ಅದಕ್ಕೆ ಏನಿಯ ಅದೆಲ್ಲ ಬೇಡ. ಇಬ್ಬರ ಯಾರು ಉತ್ತಮ ಅಂತ ಹೇಳ್ಬಿಟ್ಟು ನೋಡಿ, ಯಾರ ಮೇಲು ಯಾರು ಇದು ಯಾರು ಸರಿ ಅವರೇ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟೇನೇನಿಯ ನಾನಂತೂ ಮದುವೆ ಒಪ್ಪಿಸ್ತೀನಿ. ನೋಡು, ಹುಡುಗು ನಂಬರ್ ಕೊಟ್ಬಿಡು, ನಾನು ಹೋಗಿ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಸರಿನಾ? ನೀನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಅದ್ರ ತಕ್ಕನಾಗೆ ಓದಿದೀಯಾ ಅಲ್ವಾ, ಅದೇನೇನಿಯ ಖುಷಿ. ನಿಮ್ಮ ಅಮ್ಮ ಹಂಗಂತೂ ಹಿಂಗಂತೂ ಅಂತ ಬೇಜಾರೇನು ಮಾಡ್ಕೋಬೇಡ. ನಿಮ್ಮ ಅಮ್ಮನ ಬಗ್ಗೆ ತಲೆನೇನಿಯ ಕೆಡಿಸ್ಕೋಬೇಡ. ನಿಮ್ಮ ಅಮ್ಮ ಹಂಗೆ ಆಡ್ತಿರ್ತದೆ, ಕಾಲೇಜಿಗೆ ಕಳಿಸೋ ಜವಾಬ್ದಾರಿ ನಂದು. ಇಲ್ಲ ಇನ್ನು ಮದುವೆ ಮಗ ಹುಡುಗಂಗಾದ್ರೂ ಹೇಳ್ತೀನಿ, ಹೆಂಗೋ ಕೊಟ್ಬಿಟ್ಟು ಪಾಸ್ ಮಾಡಿಸು ಅಂತ. ಮಾಸ್ಟರ್ ಡಿಗ್ರಿ ಅಂತೂ ನೀನು ಮಾಡಲೇಬೇಕು. ನಾವಾದಂಗೆ ಮಾತ್ರ ಆಗಬೇಡ ನೀನು. ಸರಿ ಅತ್ತಿಗೆ. ಇನ್ನೇನಮ್ಮ ಶಶಿ, ಖುಷಿ ತಾನೇ? ನಿಮ್ಮ ಅತ್ತಿಗೆ ಒಂದ್ಕಿತ ಮಾತು ಕೊಟ್ಲು ಅಂತಂದ್ರೆ ಮುಗೀತು, ದೇವರು ಕೊಟ್ಟಂಗೆ ಏನಿಯ ಮಾತು. ನಿಮ್ಮ ಅತ್ತಿಗೆ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ಅತ್ತಿಗೆ ಥ್ಯಾಂಕ್ಸ್ ಅತ್ತಿಗೆ. ಹುಡುಗನ ಒಂದ್ಸಲ ಮೀಟ್ ಮಾಡಿ. ನಿಮ್ಗೆ ಏನಿ ಅವನು ತುಂಬ ಇಷ್ಟ ಆಯ್ತಾನೆ, ತುಂಬ ಒಳ್ಳೆ ಹುಡುಗ ಅವನಂತೂ. ನೀವು ಒಂದ್ಸಲ ಮಾತಾಡಿ ನೋಡಿ, ನಿಮ್ಗೆ ಏನಿಯ ಗೊತ್ತಾಯ್ತದೆ. ನನ್ನ ಹತ್ರ ಫೋನ್ ಇಲ್ಲ, ಹುಡುಗಂಗೆ ನೀವು ಗೊತ್ತಿರಾ ಬಿಡ್ತೀರಾ ಅಂತ ನಾನು ಯಾವ ವಿಷಯನೂ ಹೇಳೋದಿಲ್ಲ. ನಿಮ್ಮ ವಿಷಯನೇ ನಾನು ಮಾತಾಡೋದಿಲ್ಲ, ಏನೂ ಹೇಳೋದಿಲ್ಲ ನಿಮ್ಮ ವಿಷಯನ. ನೀವೇನೇನಿಯ ನೋಡಿ, ನೀವೇನೇನಿಯ ಮಾತಾಡಿ, ನಿಮ್ಗೆ ಇಷ್ಟ ಆದ್ರೇನೇ ಓಕೆ ಅನ್ನಿ. ಇಲ್ಲ ಹುಡುಗ ಸರಿ ಇಲ್ಲ ಅಂತ ನಿಮ್ಗೇನಾದರೂ ಅನ್ಸಿದ್ರೆ ಬೇಡ ಬಿಡಮ್ಮಿ. ನೀನು ನನ್ನ ಮಾತುಗೆ ಬೆಲೆ ಕೊಟ್ಟಿದ್ದೀಗ ಅಂದಮೇಲೆ ನಾನು ನಿನ್ನ ಮಾತುಗೆ ಬೆಲೆ ಕೊಟ್ಬಿಟ್ಟು ಹೋಯ್ತೀನಿ. ನಿಂತಾಗ ಫೋನ್ ಇಲ್ಲ ಅಲ್ವಾ, ಫೋನ್ ನಂಬರ್ ಕೊಡು. ನನ್ನ ಫೋನಿಂದನೇ ನೀ ಹುಡುಗಂಗೆ ಫೋನ್ ಮಾಡ್ಬಿಟ್ಟು ಮಾತಾಡಿ ಕರೆಸಿ ಸಮಾಧಾನವಾಗಿ ಮಾತಾಡ್ತೀನಿ. ನೋಡೋಣ, ಆಮೇಕಿಂದ ಏನಾರ ಹುಡುಗ ಒಪ್ಪಿಗೆ ಆದರೆ ಆಮೇಕಿಂದ ಬಂಗಾರಿತಾಗ ಮಾತಾಡ್ತೀನಿ. ಹಾಗೆ ನಿಮ್ಮ ಅಮ್ಮ ಅದು ಯಾವುದೋ ಹುಡುಗನ ನೋಡೈತಂತಲ್ಲ, ಆ ಹುಡುಗನು ಒಂದ್ಕಿತ ಮಾತಾಡಿಸ್ತೀನಿ. ನೋಡೋಣ ಏನಾಯ್ತದೋ ಏನೋ. ಸರಿ ಅದ್ಗೆ, ಎನ್ನೆ ನಿನ್ನ ಮ್ಯಾಲೆ ಕೈ ಮಾಡಿಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ಬೋಲ್ ಕ್ವಾಪ ಬಂದ್ಬಿಡ್ತು ನಂಗಂತೂ. ಇದೇನಪ್ಪ ಈ ಹುಡುಗಿ ಹಿಂಗೆ ಮಾಡ್ಬಿಡ್ತಲ್ಲ ಅಂತ ಕ್ವಾಪ ಶಾನೆ ನೆತ್ತಿಗೆ ಹೇಳ್ಬಿಡ್ತು. ಅದಕ್ಕೆ ಹಂಗೆ ಮಾಡಿದೆ ಅಷ್ಟೇನಿಯ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಅದಕ್ಕೆ ಪರವಾಗಿಲ್ಲ ಅದಕ್ಕೆ, ನೀವು ತಾನೇ ಹೊಡೆದಿರೋದು, ಏನು ಪರವಾಗಿಲ್ಲ ಬಿಡಿ. ನನಗೇನು ಬೇಜಾರಿಲ್ಲ. ನಿಮಗೂ ಕ್ವಾಪ ಬಂದಿರ್ತದೆ. ಈಗ ಸಮಾಧಾನವಾಗಿ ನೀವು ಮಾತಾಡಿದ್ರಲ್ಲ, ನಂಗೆ ಅಷ್ಟೇನೇನಿಯ ಸಾಕು. ಸರಿ, ಆ ಹುಡುಗನ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀವಿ. ಸರಿನಾ? ನೀನೇನಕ್ಕೂ ಯೋಚನೆ ಮಾಡಬೇಡ. ನಿಮ್ಮಮ್ಮ ಏನು ಹೇಳಿದ್ರು ಅಂತ ಹೇಳ್ಕೊಂಡು ಸುಮ್ಕಿರು. ಸರಿ ಅತ್ತಿಗೆ. ನಡಿಯಕ್ಕಂಗ ಹೋಗ್ಬಿಟ್ಟು ಬರೋಣ. ಅಪ್ಪ, ಜೀವನದಾಗ ಎಲ್ಲದಕ್ಕೂ ತಾಳ್ಮೆ ಮುಖ್ಯ ಅಂತ ಇವತ್ತು ಅರ್ಥ ಆಯ್ತು ನನಗಂತೂ. ತಾಳ್ಮೆ ಇದ್ರೆ ಏನು ಬೇಕಾದ್ರೂ ಸಿಗ್ತದೆ. ಟೇಮ್ ಮುಖ್ಯ. ಹೆಂಗೋ ನಮ್ಮ ಹುಡುಗ ಯಾರಿಗಿಷ್ಟ ಆಗಲ್ಲ ಹೇಳು, ಎಲ್ರಿಗೂ ಇಷ್ಟ ಆಗೇ ಆಯ್ತಾನೆ. ನಮ್ಮ ಪದ್ದು ಅತ್ತಿಗೆಗೂ ಇಷ್ಟ ಆಯ್ತಾನೆ. ಇಷ್ಟ ಆದರೆ ಪಕ್ಕನ ಮದುವೆ ಮಾಡಿಸ್ತದೆ ನಮ್ಮ ಅತ್ತಿಗೆ ಮೇಲೆ ನನಗೆ ಪೂರ್ತಿ ನಂಬಿಕೆ ಐತೆ. ಕೊಟ್ಟು ಮಾತಕ್ಕೆ ತಪ್ಪು ಅಂತದ್ದು ಅಲ್ವೇ ಅಲ್ಲ. ಹಬ್ಬ ದೇವ್ರೇ, ನಮ್ಮ ಅತ್ತಿಗೆಗೆ ಇಷ್ಟ ಆಗಂಗೆ ಮಾಡಪ್ಪ. ಎಲ್ಲೇ ಹುಡುಗ ಇನ್ನೂ ಬಂದಿಲ್ಲ. ಬಿರ್ನ ಬಂದ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಈ ಸತ್ತಾದ್ರೂ ಬರಲಿಲ್ಲ. ಅದೇನು ಹುಡುಗಿಯರೋ, ಅದೇನು ಲವ್, ಅದೇನು ಅಂತಾರಲ್ಲ, ಏನು ಹುಡುಗಿಯರೋ ಇದು ಯಾಕೆ ಹಿಂಗೆ ಆಡ್ತಿರೋ, ಲವ್ 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 ಅಂತ ಏನಾದ್ರು ಊಟ ಬಿಡ್ತಿರೋ ನಂಗೆ ಆಗ್ಬಿಟ್ಟೈತಿ. ಅಯ್ಯೋ, ನನ್ನ ಅದೊಂದು ಮುಗಿಸ್ಬಿಡ್ಬೇಕಪ್ಪ. ಅವಳು ಮದುವೆಗಿದ್ರೆ ಮಾಡ್ಬಿಟ್ಟು ಕಳಿಸಿದ್ರೆ ಏನೋ ಒಂದು ಆಯ್ತದ ತಾಗಿ ಸುಮ್ಕೆನೇನೆ. ನಾನಂತೂ ತಲೆ ಕೆಡ್ಸ್ಕೊಂಡು ಕುಂತ್ಬಿಟ್ಟಿದ್ದೀನಿ. ನಾನು ಮಾಡಿದ್ದು ಸರಿ ನಾಟ್ಯಪ್ಪ ಗೊತ್ತಾಯ್ತಿಲ್ಲ. ಅಕ್ಕ, ನೀನು ಏನು ಮಾಡಿದ್ರು ಸರಿಯಾಗಿ ಏನೇ ಮಾಡಿರ್ತೀಯಾ, ನೀನು ಸುಮ್ಕಿರು. ಹಿಂದಿನ ಕಾಲದವ್ರು ಕತೆ ಕಟ್ಕ, ಈಗಿನ ಕಾಲದವ್ರಿಗೂ ಮನಸ್ಥಿತಿ ಹಿಂದಿನ ಕಾಲದವ್ರಿಗೆ ಏನು ಅರ್ಥ ಆಯ್ತದೆ. ನೀನು ಸುಮ್ಕಿರು. ಹೆಂಗೋ ಎಲ್ಲನೂ ಇದಾಯ್ತದೆ, ಒಳ್ಳೇದಾಯ್ತದೆ. ನೀನು ಸುಮ್ಕಿರು. ಅಕ್ಕ, ಬಂದೇನಪ್ಪ. ಏನು ನಮ್ಮ ಹುಡುಗಿನ ನೀನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀಗ? ಅಕ್ಕ, ನೀವು ಅನುಮಾನ ಯಾಕೆ ಪಡ್ತೀರಾ? ನಿಜವಾಗ್ಲೂ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ನಾನಂತೂ. ನಾಳೆ ಏನೋ ಕಷ್ಟ ಬಂತು, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಮನೆಗೆ ಬಿಟ್ಕೊಂಡ್ಲಿಲ್ಲ, ನಾಳೆಗೆ 10 ರೂಪಾಯಿ ಕಾಸಿಲ್ಲ, ಹೆಂಗ್ ಜೀವನ ಮಾಡ್ತೀರಾ? ಕಷ್ಟಪಟ್ಟು ಏನೋ ಒಂದು ಕೂಲಿ ಮಾಡಾದ್ರೂ ಪರವಾಗಿಲ್ಲ, ನಮ್ಮ ಹುಡುಗಿನ ನಾನು ನೋಡ್ಕೊಂತೀನಿ. ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮ ನಾನ್ ಬೇಕಾ ಇಲ್ಲ ಹುಡುಗಿ ಬೇಕಾ ಅಂತ ಹೇಳ್ಬಿಟ್ಟು ಏನೋ ಇದು ಮಾಡಿದ್ರೆ ಅವಾಗ ಏನ್ ಮಾಡ್ತೀಯಾ? ನನಗಿಬ್ರು ಮುಖ್ಯನೇನಿಯಾ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮ್ಮ ಅಪ್ಪ ಅಮ್ಮ ನಿನ್ ಮದುವೆ ಮಾಡ್ಕೊಂಡ್ಮೇಲೆ ನಿನ್ ಮದ್ವೆಗೆ ಒಪ್ಲಿಲ್ಲ, ನೀನು ಇವಳನ್ನ ಮತ್ತೆ ಹೆಂಗ್ ಮದುವೆ ಮಾಡ್ಕೊಂತೀಯ? ತುಂಬಾ ಇಷ್ಟಪಟ್ಟಿದ್ದೀನಿ. ಫಸ್ಟ್ ಇವಳನ್ನ ಮದುವೆ ಮಾಡ್ಕೊಂಡು ಹೆಂಗೋ ನಾವು ಇವಳು ಸಂಸಾರ ಶುರು ಮಾಡ್ತೀವಿ. ಆಮೇಲೆ ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ನಿಧಾನಕ್ಕೆ ಒಪ್ಪಿಸ್ಕೊಂತೀನಿ. ಆಮೇಲೆ ನಾಳಿಕೆ ನನ್ನ ನಾದ್ನಿಗಿನ್ನೂ ಒಳ್ಳೆ ಚೆನ್ನಾಗಿರೋ ಹುಡುಗಿಯನ್ನ ಸಿಕ್ಬಿಟ್ರೆ ಇವಳು ಕೈ ಕೊಟ್ಬಿಟ್ಟು ಜಂಪ್ ಆಯ್ತೀಯ ಅಲ್ವಾ? ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ಛೇ ಛೇ ಛೇ, ಆ ಥರ ಎಲ್ಲ ಮಾಡೋ ಹುಡುಗ ನಾನಲ್ಲ. ಏನೋ ಒಳ್ಳೆ ಕುಳನಂತೆ, ಸಾವುಕಾರಂತೆ, ದುಡ್ಡೈತೆ. ಆದ್ರೂ ನಿನಗೆ ಎಷ್ಟು ಜನ ಹುಡುಗಿಯರು ಹಿಂದಿಂದೆ ಬಿದ್ದಿರ್ತಾರೆ. ಆದ್ರೂ ನನ್ನ ನಾದ್ನಿಯಿಂದನೇ ಯಾಕೆ ಬಂದೆ? ಅಕ್ಕ ಅವಳು ಬೇರೆ ಹುಡುಗಿಯರ ಥರ ಇರಲಿಲ್ಲ,
ತುಂಬ ಒಳ್ಳೆಯವಳಾಗಿದ್ರು ಹಂಗೇನೆ ಬೇರೆ ಹುಡುಗಿಯರೆಲ್ಲನೂ ಬರೀ ನನ್ನ ದುಡ್ಡು ನೋಡಿ ಇಲ್ಲ ನಾನು ಕೊಡ್ಸೋ ಗಿಫ್ಟ್ ನೋಡಿ ಅದು ನೋಡಿ ಬರ್ತಾರೆ. ಆದರೆ ನಿಮ್ಮ ನಾದಿನಿ ಶಶಿ ಮಾತ್ರ ನಾನು ನಿಜವಾಗ್ಲೂ ತುಂಬ ಇಷ್ಟಪಟ್ಲು. ಸ್ಟಾರ್ಟಿಂಗ್ ನಾನು ಬಡವ ಬಡವ ಅಂತಲೇ ಆ್ಯಕ್ಟಿಂಗ್ ಮಾಡಿದೆ, ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತಲೇ ಹೇಳಿದೆ. ಆದ್ರೂ ನನ್ನ ಜೊತೆನೇ ಇದ್ಲು, ಫ್ರೆಂಡ್ಶಿಪ್ ಮಾಡಿದ್ಲು. ಅಷ್ಟೇ ಅಲ್ಲ, ನನ್ನ ಹತ್ರ ಊಟನೂ ಇಲ್ಲ ಅಂತ ಹೇಳಿದಾಗ ಶಶಿನೇ ತಂದುಬಿಟ್ಟು ಊಟ ಎಲ್ಲ ಕೊಡ್ತಾ ಇದ್ಲು, ನನಗೆ ಬಾಕ್ಸ್ ಎಲ್ಲ ತಂದು ಕೊಡ್ತಾ ಇದ್ಲು ಅವಳು ಹಾಸ್ಟ್ಲಿಂದ. ತಗೋ ತಿನ್ನು ಪಾಪ, ನಿನ್ನ ಹತ್ರ ಊಟ ಇಲ್ವಲ್ಲ ಅಂತ. ನನ್ನ ಹತ್ರ ಏನೂ ಗೊತ್ತಿಲ್ಲ ಅಂತ ನಾಟಕ ಮಾಡಿದ್ದೆ ನಾನು, ಆದರೂ ಅವಳು ನನ್ನ ಜೊತೆನೇ ಇದ್ಲು, ಯಾವತ್ತೂ ಬಿಟ್ಟೋಗಿರಲಿಲ್ಲ. ಆವಾಗಲೇ ಗೊತ್ತಾಗಿದ್ದು ನನಗೆ ಇಂಥ ಹುಡುಗಿನ ಮದುವೆ ಮಾಡ್ಕೋಬೇಕು, ನಾಳೆ ಕಷ್ಟ ಅಂದ್ರೂ ಬಿಟ್ಟು ಹೋಗಲ್ಲ ಅಂತ. ಓ, ನೀನು ಪರೀಕ್ಷೆ ಮಾಡ್ಬಿಟ್ಟು ನೋಡೇನೇನಿಯಾ ನನ್ನ ಅದನ್ನ ಒಪ್ಕೊಂಡಿದ್ದೀಗ ಅನ್ನಂಗಾಯ್ತು. ಪರವಾಗಿಲ್ಲ ಪರವಾಗಿಲ್ಲ. ಅದೆಲ್ಲ ಸರಿ. ಆ, ಮತ್ತೆ ನಾಳೆ ಏನಾದ್ರೂ ನಿಮ್ಮ ಅಪ್ಪ ಅಮ್ಮ ಎಲ್ಲನೂ ಸರಿ ಬಾ ಅಂತ ಮನೆ ಕರ್ಕೊಂಡೋಗಿ ನನ್ನ ನಾದ್ನಿಗೆ ಎಲ್ಲನೂ ಟಾರ್ಚರ್ ಕೊಟ್ಟು ನಿನ್ನ ಹತ್ರ ನಾಟಕ ಆಡಿ ಮನೆನಾಗ ನನ್ನ ನಾದ್ನಿಗೆ ನೆಮ್ಮದಿ ಇಲ್ದಿದ್ದಂಗೆ ಆಗ್ಬೋದಲ್ವಾ? ಹಂಗಾದ್ರೆ ಇಲ್ಲ ಅಕ್ಕ, ನಾನು ಬೇರೆ ಮನೆ ಮಾಡ್ಬಿಟ್ಟು ಬೇಕಾದ್ರೆ ಇಡ್ತೀನಿ. ಇವಳಿಗೆಲ್ಲ ಕಷ್ಟ ಆಗಕ್ಕೆ ನಾನೇನು ಬಿಡಲ್ಲ. ಇನ್ನ ಈ ಕುಡಿಯೋದು, ಬೀಡಿ ಸೇದೋದು, ಆಮೇಲೆ ಇನ್ನೇನು ಇತ್ತಲ್ಲ ಹುಡುಗಿಯರಿಂದ ಓಡಾಡೋದು, ಅವೆಲ್ಲ ಚಟ್ಟಗಳವು ಇಲ್ವೋ? ಅಕ್ಕ, ನೀವು ನನ್ನ ಬಗ್ಗೆ ಎಲ್ಲಾದ್ರೂ ಬಂದು ಕೇಳಿ. ಯಾವುದೇ ಕಾರಣಕ್ಕೂ ನಾನು ಯಾವ ಹ್ಯಾಬಿಟ್ಸೂ ಇಟ್ಕೊಂಡಿಲ್ಲ. ಎಲ್ಲನೂ ಬಿಟ್ಟು ಮೊದಲಿತ್ತು, ಈಗೇನು ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದೀನಿ. ಮೊದಲು ಸ್ವಲ್ಪ ಹುಡುಗರು ಸವಾಸ ಇತ್ತು, ಈಗ ಅದು ಸಮೇತ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ನೀವು ಬಂದು ಹೊರಗಡೆ ಎಲ್ಲಿ ಬೇಕಾದ್ರೂ ವಿಚಾರಿಸಿ. ಸತ್ಯ ಒಪ್ಕೊಂತಿದ್ಯಲ್ಲ, ಮೊದಲು ಮಾಡ್ತಿದ್ದೆ ಇವಾಗ ಮಾಡ್ತಿಲ್ಲ ಅಂತ, ಅಷ್ಟು ಸಾಕು. ನೋಡೋಣ. ನಾನು ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ನನ್ನ ಶಶಿನ ಒಂದು ಮಾಡಿಬಿಟ್ರೆ ನಿಮ್ಮನ್ನೇ ದೇವರು ಅಂತ ಅನ್ಕೊಂಡ್ಬಿಡ್ತೀವಿ. ಪ್ಲೀಸ್ ಅಕ್ಕ. ನಾನು ನಿನ್ನ ದೇವರು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ನಾದ್ನಿನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ನಿನಗೆ ಸಾಕು. ಖಂಡಿತ ಖಂಡಿತ ನೋಡ್ಕೊಂತೀನಿ ಅಕ್ಕ. ಸರಿ, ನೀನು ಹೋಗು. ನಿನ್ನ ನಂಬರ್ ನಂತಾಗೈತಲ್ಲ, ಬೇಕಾದಾಗ ನಾನೇ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ನಾನು ಏನು ಹೇಳ್ತೀನೋ ಅಷ್ಟನ್ನು ಮಾಡು, ಇನ್ನು ಉಳಿದಿರೋದೆಲ್ಲ ನಾನು ನೋಡ್ಕೊಂತೀನಿ, ಸರಿನಾ? ಸರಿ ಅಕ್ಕ. ಹುಡುಗನ್ ನೋಡಿದ್ರೆ ಪರವಾಗಿಲ್ಲ, ಒಳ್ಳೇನು ಅಂತಾನೆ ನೀ ಅನ್ನಿಸ್ತದೆ ಅಲ್ವಾ? ಹ್ಞೂ ಅಕ್ಕ, ನನಗೂ ಹಂಗೆ ಅನ್ನಿಸ್ತೈತೆ. ಸರಿ ಬಿಡು, ನೋಡೋಣ ಆ ಹುಡುಗ ಹೆಂಗಿರ್ತಾನೋ ಏನೋ ಎಲ್ಲ ವಿಚಾರ ಮಾಡ್ಬಿಟ್ಟು ಹಳ್ದು ತೂಗಿ ಆಮೇಕಿಂದ ನಿರ್ಧಾರ ಮಾಡೋಣ. ಸರಿ ಅಕ್ಕ.